ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಹೌದು ಸ್ನೇಹಿತರೆ, ಶನಿದೇವ ಮಹಾರಾಜರು ಇಂದು ಜುಲೈ 6ರಂದು ಕಟಕ ರಾಶಿಯವರಿಗಾಗಿ ಒಂದು ಮಹತ್ವದ ಎಚ್ಚರಿಕೆಯ ಸಂದೇಶವನ್ನು ಕಳುಹಿಸಿದ್ದಾರೆ. ನೀವು ಈ ರಾಶಿಗೆ ಸೇರಿದವರಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ. ಏಕೆಂದರೆ ಇಂದಿನ ಈ ಸಂದೇಶವು ಕೇವಲ ಭವಿಷ್ಯವಲ್ಲ, ನಿಮ್ಮ ಕುಟುಂಬ, ನಿಮ್ಮ ಮನಸ್ಸಿನ ಶಾಂತಿ ಮತ್ತು ನಿಮ್ಮ ಅಂತರಂಗದ ಗುಟ್ಟನ್ನು ಬಹಿರಂಗಪಡಿಸುವ ಕನ್ನಡಿಯಾಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ, ನಾನು ಕಟಕ ರಾಶಿಯ ಇಂದಿನ ಗ್ರಹಸ್ಥಿತಿಯನ್ನು ನೋಡಿದಾಗ ನನಗೆ ಮೈಜುಮ್ಮೆನ್ನಿಸಿತು. ಏಕೆಂದರೆ ಈ ರೀತಿಯ ಚಂದ್ರಶನಿಯ ಯೋಗವು ಬಹಳ ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ ಮತ್ತು ಅದು ಈಗ ನಿಮ್ಮ ಭಾವನೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ. ಹೌದು ಸ್ನೇಹಿತರೆ, ಕಟಕ ರಾಶಿಯವರಿಗೆ ಇಂದಿನ ರಾತ್ರಿ ಒಂದು ಅದೃಶ್ಯ ಶಕ್ತಿಯು ನಿಮ್ಮ ಮನಸ್ಸಿನ ಆಳದಲ್ಲಿ ಏನೋ ಒಂದು ಮಹತ್ವದ ಬದಲಾವಣೆಯನ್ನು ತರಲಿದೆ. ನೀವು ಕಳೆದ ಕೆಲವು ದಿನಗಳಿಂದ ಏಕೋ ಒಂದು ರೀತಿಯ ಖಾಲಿತನ, ತಾಯಿ ಅಥವಾ ಹಿರಿಯರ ಮೇಲೆ ವಿಪರೀತ ಕಾಳಜಿ ಅಥವಾ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ವಿವರಿಸಲಾಗದ ಒತ್ತಡವನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಕಾರಣ ಇದೇ ಗ್ರಹಗಳ ಸ್ಥಿತಿ. ಆದರೆ ಇಲ್ಲಿ ಒಂದು ಸಿಹಿ ಸುದ್ದಿ ಇದೆ. ಶನಿದೇವರು ಈ ಎಲ್ಲಾ ಗೊಂದಲಗಳ ನಡುವೆಯೂ ಒಂದು ರಕ್ಷಣಾ ಕವಚವನ್ನು ನಿಮಗಾಗಿ ಕಳುಹಿಸಿದ್ದಾರೆ. ಅದನ್ನು ಪಡೆಯಲು ನೀವು ಈ ವಿಡಿಯೋವನ್ನು ಪೂರ್ಣವಾಗಿ ಕೇಳಬೇಕು. ಇತ್ತೀಚೆಗೆ ನಡೆಯುತ್ತಿರುವ ತಳಮಳದ ಬಗ್ಗೆ ಮಾತನಾಡೋಣ. ನಿಮ್ಮ ಕಚೇರಿಯಲ್ಲಿ ಅಥವಾ ವ್ಯವಹಾರದಲ್ಲಿ ಯಾರೋ ಒಬ್ಬರು ನಿಮ್ಮ ಮೇಲೆ ತುಂಬಾ ಪ್ರೀತಿಯಿಂದ ಮಾತನಾಡುತ್ತಿದ್ದಾರೆ, ನಿಮಗೆ ಸಹಾಯ ಮಾಡುವಂತೆ ನಟಿಸುತ್ತಿದ್ದಾರೆ. ಆದರೆ ಶನಿದೇವನ ಸಂದೇಶದ ಪ್ರಕಾರ ಅದು ನಿಜವಾದ ಪ್ರೀತಿಯಲ್ಲ, ಬದಲಾಗಿ ಒಂದು ಭಾವನಾತ್ಮಕ ಬಲೆ. ಈ ವ್ಯಕ್ತಿ ನಿಮ್ಮ ದೌರ್ಬಲ್ಯವನ್ನು, ಅದರಲ್ಲೂ ನಿಮ್ಮ ಕುಟುಂಬದ ಮೇಲಿನ ಪ್ರೀತಿಯನ್ನೇ ಬಂಡವಾಳವಾಗಿ ಬಳಸಿಕೊಂಡು ನಿಮ್ಮ ಪ್ರಗತಿಯನ್ನು ಒಳಗಿನಿಂದ ಕೊರೆಯುತ್ತಿದ್ದಾರೆ. ಇಂದು ಶನಿದೇವ ನೀಡಿರುವ ಸುಳಿವಿನ ಪ್ರಕಾರ ಈ ವ್ಯಕ್ತಿ ನಿಮ್ಮ ನೆರಳಿನ ಹಾಗೆ ಇದ್ದಾರೆ. ಅಂದರೆ ನೀವು ಅವರನ್ನು ಪ್ರತಿದಿನ ನೋಡುತ್ತೀರಿ, ಆದರೆ ಅವರ ನಿಜ ಸ್ವರೂಪವನ್ನು ಗುರುತಿಸಲು ವಿಫಲರಾಗಿದ್ದೀರಿ. ಅವರು ಯಾರೆಂದು ಸ್ವಲ್ಪ ಸಮಯದ ನಂತರ ಹೇಳುತ್ತೇನೆ. ಆದರೆ ಅದಕ್ಕೂ ಮೊದಲು ನೀವು ಶನಿದೇವನ ಆಶೀರ್ವಾದವನ್ನು ಸ್ವೀಕರಿಸಬೇಕು. ನೀವು ಇಲ್ಲಿಯವರೆಗೆ ವಿಡಿಯೋ ನೋಡುತ್ತಿದ್ದರೆ ಶನಿದೇವ ಸ್ವತಃ ಈ ಸಂದೇಶ ನಿಮ್ಮನ್ನು ತಲುಪಬೇಕೆಂದು ಬಯಸುತ್ತಾರೆ. ಆದ್ದರಿಂದ ಒಂದು ಕೆಲಸ ಮಾಡಿ, ಕೆಳಗೆ ಕಮೆಂಟ್ನಲ್ಲಿ ಜೈ ಶನಿದೇವ ಮಹಾರಾಜ್ ಎಂದು ಬರೆಯಿರಿ. ಏಕೆಂದರೆ ಕಟಕ ರಾಶಿಯು ಚಂದ್ರನಿಂದ ಆಳಲ್ಪಡುವ ಕಾರಣ ನಿಮ್ಮ ಮನಸ್ಸು ತುಂಬಾ ಸೂಕ್ಷ್ಮ. ಈ ಕಮೆಂಟ್ ನಿಮ್ಮ ಸುತ್ತಲೂ ಒಂದು ಸಕಾರಾತ್ಮಕ ಚಂದ್ರ ಶನಿ ಶಕ್ತಿಯ ಕವಚವನ್ನು ಸೃಷ್ಟಿಸುತ್ತದೆ. ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಇದು ನಿಮ್ಮ ಮನೆಯಲ್ಲಿ ಶಾಂತಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ನಿಮ್ಮ ಜೀವನದ ಅತಿ ದೊಡ್ಡ ತಿರುವಿಗೆ ಬರೋಣ. ಕಟಕ ರಾಶಿಯವರಿಗೆ ಜೀವನದಲ್ಲಿ ಅತ್ಯಂತ ಮುಖ್ಯವಾದುದು ಸುರಕ್ಷತೆ ಮತ್ತು ಭಾವನಾತ್ಮಕ ಸಂಬಂಧ. ಹಣ, ವೃತ್ತಿ ಇವೆಲ್ಲವೂ ನಿಮ್ಮ ಪಾಲಿಗೆ 2ನೇ ಸ್ಥಾನ. ಆದರೆ ಕಳೆದ 1 ವರ್ಷದಿಂದ ನಿಮ್ಮ ಈ ಭದ್ರತೆಯ ಭಾವನೆಯನ್ನು ಯಾರೋ ಅಥವಾ ಯಾವುದೋ ಘಟನೆ ನಿರಂತರವಾಗಿ ಒಡೆಯುತ್ತಿದೆ. ಕೆಲವೊಮ್ಮೆ ಮನೆಯಲ್ಲಿ ಅನಗತ್ಯ ಕಲಹ, ಕೆಲವೊಮ್ಮೆ ಸಂಗಾತಿಯೊಂದಿಗೆ ಮಾತಿನ ಚಕಮಕಿ, ಕೆಲವೊಮ್ಮೆ ಮಕ್ಕಳ ವಿಷಯದಲ್ಲಿ ಆತಂಕ. ಇದೆಲ್ಲದರ ಹಿಂದೆ ಒಂದು ಗುಪ್ತ ಕಾರಣವಿದೆ ಎಂದು ಶನಿದೇವ ಇಂದು ಬೆಟ್ಟು ಮಾಡಿದ್ದಾರೆ. ಆ ಕಾರಣ ನಿಮ್ಮ ಪೂರ್ವಜರ ಆಶೀರ್ವಾದದ ಕೊರತೆಯಲ್ಲ, ಬದಲಾಗಿ ನಿಮ್ಮ ಹಿಂದಿನ ಜನ್ಮದ ಒಂದು ಬಗೆಹರಿಯದ ಭಾವನಾತ್ಮಕ ಋಣ. ಆದರೆ ಹೆದರಬೇಡಿ, ಏಕೆಂದರೆ ಜುಲೈ 6ರ ಇಂದಿನ ದಿನವೇ ಆ ಋಣವನ್ನು ತೀರಿಸಲು ಶನಿದೇವರು ಒಂದು ಅವಕಾಶವನ್ನು ಕಳುಹಿಸಿದ್ದಾರೆ. ಅದು ಹೇಗೆಂದು ಮುಂದೆ ವಿವರಿಸುತ್ತೇನೆ. ಈ ಮಧ್ಯೆ ನಿಮ್ಮ ಮನಸ್ಸಿಗೆ ಒಂದು ಮಾತು. ನೀವು ಇತ್ತೀಚೆಗೆ ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ, ಅದರಲ್ಲೂ ತಾಯಿಯ ಪ್ರೀತಿ ಅಥವಾ ಹಳೆಯ ಮನೆಯ ಬಗ್ಗೆ ಪದೇ ಪದೇ ಯೋಚಿಸುತ್ತಿದ್ದೀರಾ? ಅಥವಾ ಕನಸಿನಲ್ಲಿ ನೀರು, ಚಂದ್ರ ಅಥವಾ ಸಮುದ್ರ ಕಾಣಿಸಿಕೊಳ್ಳುತ್ತಿದೆಯಾ? ಹಾಗಿದ್ದರೆ ಇದು ನಿಮ್ಮ ಅಂತರಂಗ ಶನಿದೇವನ ಸಂದೇಶವನ್ನು ಸ್ವೀಕರಿಸಲು ಸಿದ್ಧವಾಗುತ್ತಿದೆ ಎಂಬುದರ ಸೂಚನೆ. ನಿಮ್ಮ ಚಂದ್ರನ ಸ್ಥಾನವು ಪ್ರಸ್ತುತ ಶನಿಯ ವಕ್ರದೃಷ್ಟಿಯಿಂದ ಹೊರಬರುತ್ತಿದೆ ಮತ್ತು ಇದು ನಿಮ್ಮ ಮನಸ್ಸಿಗೆ ಒಂದು ಹೊಸ ಸ್ಪಷ್ಟತೆಯನ್ನು ನೀಡುತ್ತದೆ. ಈಗ ನಾನು ಮೊದಲು ಹೇಳಿದ ಆ ಭಾವನಾತ್ಮಕ ಬಲೆಗೆ ಬರೋಣ. ಈ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆಂದು ಯೋಚಿಸುತ್ತಿದ್ದೀರಾ? ಶನಿದೇವನ ಸೂಚನೆಯ ಪ್ರಕಾರ ಈ ವ್ಯಕ್ತಿ ನಿಮ್ಮ ಕುಟುಂಬದ ಆಪ್ತ ವಲಯದಲ್ಲಿದ್ದಾರೆ. ಬಹುಶಃ ದೂರದ ಸಂಬಂಧಿ, ನೆರೆಮನೆಯವರು ಅಥವಾ ಕುಟುಂಬದ ಸ್ನೇಹಿತ. ಇವರ ವಿಶೇಷ ಲಕ್ಷಣವೆಂದರೆ ನಿಮ್ಮ ಮನೆಯಲ್ಲಿ ಏನೇ ಒಳ್ಳೆಯ ಸುದ್ದಿ ಬಂದಾಗ ಇವರು ಮೊದಲು ಓಹ್ ತುಂಬಾ ಸಂತೋಷವಾಯಿತು ಎಂದು ಭಾವುಕರಾಗುತ್ತಾರೆ. ಆದರೆ ನಂತರ ಗುಟ್ಟಾಗಿ ಇದು ಹೆಚ್ಚು ಕಾಲ ನಡೆಯಲಾರದು ಎಂಬಂತಹ ಮಾತುಗಳನ್ನು ನಿಮ್ಮ ಹಿಂದೆ ಹರಡುತ್ತಾರೆ. ನಿಮ್ಮ ಭಾವನೆಗಳನ್ನು ಬಳಸಿಕೊಂಡು ನಿಮ್ಮನ್ನು ದುರ್ಬಲಗೊಳಿಸುವುದೇ ಇವರ ಉದ್ದೇಶ. ಆದರೆ ಶನಿದೇವನ ನ್ಯಾಯದ ಕಣ್ಣು ಇವರ ಮೇಲಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಒಂದು ಸಣ್ಣ ಘಟನೆಯ ಮೂಲಕ ಇವರ ಅಸಲಿ ಚೆಹರೆ ಬಯಲಾಗುತ್ತದೆ.
ನೀವೇನೂ ಮಾಡಬೇಕಾಗಿಲ್ಲ. ಸಮಯವೇ ಉತ್ತರ ನೀಡುತ್ತದೆ. ಈಗ ಕಥೆಯನ್ನು ಸ್ವಲ್ಪ ತಿರುವು ನೀಡೋಣ. ಕಟಕ ರಾಶಿಯವರಿಗೆ ಇಂದಿನ ದಿನ ಅತ್ಯಂತ ಮಹತ್ವದ್ದು. ಏಕೆಂದರೆ ಇಂದು ಸೂರ್ಯಾಸ್ತದ ನಂತರ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಒಂದು ಮಾತು ಅಥವಾ ಸುದ್ದಿ ಬರಲಿದೆ. ಅದು ನಿಮ್ಮ ಮೊಬೈಲ್ಗೆ ಬರುವ ಸಂದೇಶವಿರಬಹುದು, ಅಥವಾ ಹಳೆಯ ದಿನಚರಿಯಲ್ಲಿ ಸಿಕ್ಕ ಒಂದು ಪತ್ರವಿರಬಹುದು, ಅಥವಾ ನಿಮ್ಮ ಮಗು ತಮ್ಮನಿಂದ ಬಾಯಿಂದ ಬರುವ ಒಂದು ಮುಗ್ಧ ಮಾತಾಗಿರಬಹುದು. ಆ ಸಂದೇಶವು ನಿಮ್ಮ ಜೀವನದ ದೊಡ್ಡ ಗೊಂದಲಕ್ಕೆ ಉತ್ತರವನ್ನು ಒಳಗೊಂಡಿರುತ್ತದೆ. ದಯವಿಟ್ಟು ಈ ಸಂದೇಶವನ್ನು ನಿರ್ಲಕ್ಷಿಸಬೇಡಿ. ಅದನ್ನು ಅರ್ಥ ಮಾಡಿಕೊಳ್ಳುವುದೇ ಇಂದಿನ ದಿನದ ನಿಮ್ಮ ದೊಡ್ಡ ಪಾಠ. ಮತ್ತು ಹೌದು, ಹಣದ ವಿಷಯ. ಕಟಕ ರಾಶಿಯವರು ದುಡ್ಡಿನ ವಿಷಯದಲ್ಲಿ ತುಂಬಾ ಜಾಗರೂಕರು. ಆದರೆ ಕೆಲವೊಮ್ಮೆ ಅತಿಯಾದ ಭಾವನಾತ್ಮಕ ಖರ್ಚು ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತದೆ. ಶನಿದೇವ ಇಂದು ಒಂದು ಎಚ್ಚರಿಕೆ ನೀಡುತ್ತಿದ್ದಾರೆ. ಮುಂದಿನ 2 ವಾರಗಳಲ್ಲಿ ಯಾರಿಗೂ ಸಾಲ ಕೊಡಬೇಡಿ. ಅದು ತುರ್ತು ಪರಿಸ್ಥಿತಿ ಎಂದು ಭಾವಿಸಿದರೂ ಸಹ. ಏಕೆಂದರೆ ಆ ಸಾಲವು ತಿರುಗಿ ಬರುವುದು ಕಷ್ಟ ಮಾತ್ರವಲ್ಲ, ಒಂದು ಹಳೆಯ ಸಂಬಂಧವನ್ನು ಸಂಪೂರ್ಣವಾಗಿ ಹಾಳು ಮಾಡಬಹುದು. ಬದಲಾಗಿ ಆ ಹಣವನ್ನು ನಿಮ್ಮ ಮನೆಯ ದುರಸ್ತಿಗೆ ಅಥವಾ ತಾಯಿಯ ಆರೋಗ್ಯಕ್ಕೆ ಉಪಯೋಗಿಸಿ. ಅದರಿಂದ ನಿಮಗೆ ದೀರ್ಘಕಾಲೀನ ಶಾಂತಿ ಸಿಗುತ್ತದೆ. ಈಗ ವಿಡಿಯೋದ ಹೃದಯ ಭಾಗಕ್ಕೆ ಬರೋಣ. ನಾನು ಆರಂಭದಲ್ಲಿ ಹೇಳಿದ ಹಿಂದಿನ ಜನ್ಮದ ಋಣದ ಬಗ್ಗೆ. ನೀವು ಕಳೆದ ಜನ್ಮದಲ್ಲಿ ನೀರು ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ತಪ್ಪನ್ನು ಕಣ್ಣಾರೆ ಕಂಡು ಮೌನವಾಗಿದ್ದಿರಿ. ಆ ಮೌನದ ಕರ್ಮವು ಈ ಜನ್ಮದಲ್ಲಿ ನಿಮಗೆ ಅನ್ಯಾಯವಾದಾಗ ಮಾತನಾಡಲಾಗದ ಅಸಹಾಯಕತೆಯನ್ನು ತಂದಿದೆ. ಶನಿದೇವನ ಇಂದಿನ ವಿಶೇಷ ಸಂದೇಶದ ಪ್ರಕಾರ ಜುಲೈ 6ರ ರಾತ್ರಿ ನೀವು ಒಂದು ದೀಪವನ್ನು ಹಚ್ಚಿ, ಒಂದು ಲೋಟ ನೀರಿನಲ್ಲಿ ಸ್ವಲ್ಪ ಹಾಲು ಬೆರೆಸಿ ಚಂದ್ರನಿಗೆ ತೋರಿಸಿ, ನಂತರ ಆ ನೀರನ್ನು ತುಳಸಿ ಗಿಡಕ್ಕೆ ಹಾಕಿದರೆ ಆ ಋಣವು ಹಗುರವಾಗಲು ಪ್ರಾರಂಭವಾಗುತ್ತದೆ. ಇದು ಕೇವಲ ನಂಬಿಕೆ ಅಲ್ಲ, ಗ್ರಹಗಳ ಶಕ್ತಿಯನ್ನು ಸಮತೋಲನಗೊಳಿಸುವ ಒಂದು ಸರಳ ಉಪಾಯ. ಸ್ನೇಹಿತರೆ, ನಾನು ಇಷ್ಟೆಲ್ಲಾ ಹೇಳಿದ್ದು ಕೇವಲ ಮೇಲ್ಮೈ. ನಿಜವಾದ ಆಘಾತಕಾರಿ ಸತ್ಯವೆಂದರೆ, ನಿಮ್ಮ ಜೀವನದಲ್ಲಿ ಇದುವರೆಗೂ ನಡೆದ ಎಲ್ಲಾ ನೋವಿನ ಘಟನೆಗಳು, ಅವಮಾನಗಳು ಮತ್ತು ವಿರಹಗಳು ಒಂದು ನಿರ್ದಿಷ್ಟ ಗುರುವಾರ ರಾತ್ರಿ ಕೊನೆಗೊಳ್ಳಲಿವೆ. ಆ ಗುರುವಾರ ಯಾವುದು ಎಂಬುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಏಕೆಂದರೆ ಅದು ಸಂಪೂರ್ಣ ಜಾತಕದ ದಿಕ್ಕನ್ನೇ ಬದಲಿಸುತ್ತದೆ. ಆ ಗುಪ್ತ ಶತ್ರುವಿನ ನಿಜವಾದ ಹೆಸರು ಮತ್ತು ಆತ ನಿಮ್ಮನ್ನು ಹೇಗೆ ವಂಚಿಸುತ್ತಿದ್ದಾನೆ ಎಂಬ ಸಂಪೂರ್ಣ ಕಥೆ, ಆ ಹಿಂದಿನ ಜನ್ಮದ ಋಣ ತೀರುವ ನಿಖರ ಕ್ಷಣ ಮತ್ತು ಮನೆಯ ಶಾಂತಿಯನ್ನು ಮರಳಿ ತರುವ ಶನಿಯ ರಹಸ್ಯ ಮಂತ್ರವನ್ನು ತಿಳಿಯಲು ಈ ಚಾನೆಲ್ಗೆ ಈಗಲೇ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ನೀವು ಅವುಗಳನ್ನು ತಪ್ಪಿಸಿಕೊಂಡರೆ ಸರಿಯಾದ ಸಮಯದಲ್ಲಿ ಈ ದಿವ್ಯ ಶಕ್ತಿಯಿಂದ ವಂಚಿತರಾಗಬಹುದು. ಹಾಗಾಗಿ ಇಂದಿನ ಕಥೆಯ ಸಾರಾಂಶ ಇಷ್ಟು: ನಿಮ್ಮ ಭಾವನೆಗಳೇ ನಿಮ್ಮ ಶಕ್ತಿ, ಆದರೆ ಅದನ್ನೇ ಕೆಲವರು ನಿಮ್ಮ ದೌರ್ಬಲ್ಯವನ್ನಾಗಿ ಮಾಡಲು ನೋಡುತ್ತಿದ್ದಾರೆ. ಜಾಗರೂಕರಾಗಿರಿ, ಆದರೆ ಭಯಪಡಬೇಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಜೈ ಶನಿದೇವ ಮಹಾರಾಜ್ ಎಂದು ಬರೆಯಿರಿ ಮತ್ತು ನಿಮ್ಮ ಮನೆಯ ಹಿರಿಯರ ಆಶೀರ್ವಾದ ಪಡೆಯಿರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ರಕ್ಷಿಸುವ ಆ ಮಹಾಶಕ್ತಿಯ ರಹಸ್ಯವನ್ನು ಸಂಪೂರ್ಣವಾಗಿ ಬಿಚ್ಚಿಡಲಾಗುವುದು. ಅಲ್ಲಿಯವರೆಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಜೈ ಶನಿದೇವ ಮಹಾರಾಜ್.